ಸ್ವಾತಿ ಲಾಯರ್ ಹತ್ರ ಮಾತಾಡಿದ್ದೀನಿ. ಏನಂದ್ರು? ಡಿವೋರ್ಸ್ ಫೈಲ್ ಮಾಡೋದು ಬೇಡ ಅಂತ ಒಪ್ಪಿಸ್ಬಿಟ್ರಾ? ನಂಗೆ ಗೊತ್ತಿತ್ತು ಅಣ್ಣ ನೀವೀಗ ಮಾಡೇ ಮಾಡ್ತೀರಾ ಅಂತ. ಸ್ವಾತಿ ಹಾಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ಈ ಲಾಯರ್ ಫೈಲ್ ಮಾಡದೆ ಹೋದ್ರೆ ಬೆಂಗಳೂರಲ್ಲಿ 1000 ಜನ ಲಾಯರ್ಸ್ ಇದ್ದಾರೆ, ಮಾವ ಅವ್ರ ಹತ್ರ ಮಾಡಿಸ್ಬಿಡ್ತಾರೆ. ಅದೆಲ್ಲ ಪರಿಹಾರ. ಆ್ಯಕ್ಚುಲಿ ಈ ಲಾಯರ್ ಏನು ಹೇಳಿದ್ರು ಅಂತಂದರೆ ಪೇಪರ್ಸ್ ಪ್ರಾಸೆಸ್ ಮಾಡೋದನ್ನ ಸ್ವಲ್ಪ ಹೋಲ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದೇ ದೊಡ್ಡ ಸಹಾಯ ಅವ್ರು ಮಾಡ್ತಿರೋದು ನಮ್ಗೆ ಸ್ವಲ್ಪ ಕಾಲಾವಕಾಶ ಅಂತ ಸಿಗುತ್ತೆ. ಕಾಲಾವಕಾಶ ಅಂದ್ರೆ ಹೇಗೆ ಅಣ್ಣ? ಅಂದ್ರೆ ಇವತ್ತಲ್ಲ ನಾಳೆ ಅದು ಮಾಡೇ ಮಾಡ್ತಾರೆ ಅಂತ ತಾನೆ? ಅದು ನಿಜ, ಬಟ್ ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ನೋಡೋಣ ಇದೇ ನೆಪದಲ್ಲಿ ಅವರಿಬ್ರು ಡಿವೋರ್ಸ್ ಕೊಡೋದನ್ನ ಮರೆಸ್ಬಿಡ್ಬೋದಾ ಅಂತ. ಮಾವನ್ ಸಿಟ್ಟು ನೋಡಿದ್ರೆ ಅವ್ರು ಮರಿತಾರೆ ಅಂತ ನಂಗೆ ಅನ್ಸಲ್ಲ. ಅದ್ರ ಜೊತೆಗೆ ನಾವು ಬೇರೆ ಪ್ರಯತ್ನನೂ ಮಾಡಬೇಕು ಸ್ವಾತಿ. ಬೇರೆ ಪ್ರಯತ್ನ ಅಂದ್ರೆ ನಾನೇನಾದ್ರು ಮಾಡ್ಬೋದಾ? ಆಕ್ಚುಲಿ ನೀನ್ ಮಾಡಬೇಕು ಅಂತಂದ್ರೆ ಮಾವನ್ ಕಾಲ್ ಹಿಡ್ಕೊಂಡು ದಯವಿಟ್ಟು ಮಾವ ಹೀಗೆ ಮಾಡಬೇಡಿ, ಅತ್ತೆನ ಏನಾದ್ರೂ ಮಾಡಿ ನಾನು ಒಪ್ಸಿ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ ಅಣ್ಣ? ನೀನು ತುಂಬಾ ಒಳ್ಳೆ ಹುಡುಗಿ ಸ್ವಾತಿ. ಆರ್ಯನಿಗೆ ಕರೆಕ್ಟ್ ಆಗಿದೆಯಾ, ಆದ್ರೆ ಗಂಡ ಹೆಂಡತಿ ಇಬ್ರು ಇಷ್ಟು ಒಳ್ಳೆತನ ಇಟ್ಕೊಂಡ್ರೆ ತುಂಬಾ ಕಷ್ಟ. ಕೆಟ್ಟತನ ಇಟ್ಕೊಂಡ್ರೆ ಅತ್ತೆ ಮಾವ ಒಂದಾಗ್ತಾರ ಹೇಳಿ? ಎಕ್ಸಾಕ್ಟ್ಲಿ. ನೀನೀಗ ಸ್ವಲ್ಪ ಕೆಟ್ಟವಳಾಗಬೇಕು. ಯಾಕೆ? ಮಾವ ಆಸ್ತಿನ ಪೂರ್ತಿಯಾಗಿ ಅತ್ತೆ ಹೆಸರಿಗೆ ಬರೆಯಕ್ಕೆ ರೆಡಿ ಆಗಿದ್ದಾರೆ. ಆರ್ಯನು ಅದಕ್ಕೆ ಒಪ್ಕೊಂಡಿದ್ದಾನೆ. ನೀನು ಆರ್ಯನ್ನ ಕನ್ವಿನ್ಸ್ ಮಾಡಬೇಕು. ಏನಂತ? ಅತ್ತೆ ಹೆಸರಿಗೆ ಆಸ್ತಿನ ಬರೆಯಕ್ಕೆ ಕೂಡ್ದು ಅಂತ. ನಾನು ಯಾಕೆ ಹಾಗೆ ಹೇಳಿ? ನಾನು ಹಾಗೆ ಹೇಳಿದ್ರು ಆರ್ಯ ಕೇಳ್ಬಿಡ್ತಾರಾ? ಕೇಳೋ ಹಾಗೆ ನೀನು ಮಾಡಬೇಕು ಸ್ವಾತಿ. ಆದ್ರೂ ಅದಕ್ಕೂ ಡಿವೋರ್ಸ್ಗೂ ಸಂಬಂಧ ಇದೆ. ನೀನು ಆಸ್ತಿ ಕೇಳಿ ಆರ್ಯ ಹೋಗಿ ಮಾವನ ಹತ್ರ ಅದನ್ನು ತಡೆದು ಒಬ್ರಿಗೊಬ್ರು ಕನ್ವಿನ್ಸ್ ಮಾಡೋ ನೆಪದಲ್ಲಿ ನಮಗೊಂದಷ್ಟು ಟೈಮ್ ಸಿಗುತ್ತೆ. ಈಗ ಟೈಮ್ ಇಲ್ಲಮ್ಮ ನಮಗೆಲ್ಲ. ಆದ್ರೆ ಅತ್ತೆಗೆ ಆಸ್ತಿ ಕೊಡ್ಬೇಡಿ ಅಂತ ನಾ ಹೇಗೆ ಹೇಳಿ? ಅದಕ್ಕೆ ಹೇಳಿದ್ದು ನೀನು ಕೆಟ್ಟವಳಾಗಬೇಕು ಅಂತ. ನಿನ್ಗೋಸ್ಕರ ಕೆಟ್ಟವಳಾಗಬೇಡ ಸ್ವಾತಿ, ಅತ್ತೆ ಮಾವನಿಗೋಸ್ಕರ ಕೆಟ್ಟವಳಾಗೋ ಪರವಾಗಿಲ್ಲ. ನಾನು ಕೆಟ್ಟವಳಾಗೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದ್ರೆ ಆರ್ಯ ನನ್ನ ಮಾತು ಕೇಳ್ತಾರಾ? ಅದನ್ನ ಮಾವನ ಹತ್ರ ಹೋಗಿ ಹೇಳ್ತಾರಾ? ಅದನ್ನೇ ನೀನು ಮಾಡಿಸ್ಬೇಕಾಗಿರೋದು ಇವಾಗ. ಅಕಸ್ಮಾತ್ ಆರ್ಯ ನನ್ನ ಮದ್ವೆ ಆಗಕ್ಕೆ ಒಪ್ದೆ ನೀನ್ ಯಾರು ಇದನ್ನೆಲ್ಲ ಕೇಳೋಕೆ? ಈ ಮನೆಯಿಂದ ಹೊರಟ್ಬಿಡು ಅಂತ ಹೇಳಿದ್ರೆ ಏನು ಉಳಿಯಲ್ವಲ್ಲ ಸ್ವಾತಿ. ಹಾಗೆಲ್ಲ ಆಗೋದಕ್ಕೆ ನಾನು ಬಿಡಲ್ಲಮ್ಮ. ಡೋಂಟ್ ವರಿ. ನೀನು ಫಸ್ಟು ಈ ಪಾಯಿಂಟ್ನ ಆರ್ಯನ ತಲೆಗೆ ತುಂಬು. ಅಮ್ಮನಿಗೆ ಆಸ್ತಿ ಕೊಡಬಾರ್ದು ಅಂತ. ಆರ್ಯನು ಏನು ಕೆಟ್ಟವನಲ್ಲ. ದುಡ್ಡಿನ ಹಿಂದೆ ಆಸ್ತಿ ಹಿಂದೆ ಬೀಳೋ ಜನನೇ ಬೇರೆ. ಆದರೆ ಈಗ ಬಲವಂತವಾಗಿ ಆ ಜನರಲ್ಲಿ ನೀನು ಒಬ್ಬಳಾಗಬೇಕಾಗಿದೆ, ಬಟ್ ಒಳ್ಳೆದಕ್ಕೆ. ಆಯ್ತು ಅಣ್ಣ, ಪ್ರಯತ್ನ ಪಡ್ತೀನಿ. ಕೊಡಿಮ್ಮ. ಅಮ್ಮ, ಆರ್ಯನ್ ಅತದೃಷ್ಟ ಅಲ್ವಾ? ಅವನ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಹುಟ್ಟದಲ್ಲಿಂದ ತಾಯಿ ಪ್ರೀತಿ ಕಾಣಲಿಲ್ಲ, ಈಗಲೂ ಒಂಥರ ಅನಾಥನೇ ಅಲ್ವಾ? ಹೊಟ್ಟೆ ಉರಿತೆ ಕಣೆ ಅವನ್ನ ನೋಡಿದ್ರೆ. ಸೂರ್ಯನಿಗೆ ಯಾರೇ ಹೇಳ್ತಾರೆ, ಅವನಿಗೋ ಆರ್ತಿ ಮೇಲೆ ಹುಚ್ಚು ಪ್ರೀತಿ. ಅಂಥವಳಿಗೆಲ್ಲ ಕೊಡಕ್ಕೆ ನಿಂತಿದ್ದಾನೆ. ನೀವು ಹೇಳಬೇಕು ಮಾ ಸೂರ್ಯ ಅವ್ರಿಗೆ, ಅಯೋಗ್ಯರಿಗೆ ಪ್ರೀತಿ, ಅಪಾತ್ರರಿಗೆ ದಾನ ಮಾಡೋದು ಸರಿಯಲ್ಲ ಅಂತ. ಯಾರೇ ಹೇಳ್ತಾರೆ? ಮೊಮ್ಮಗ ಆಸ್ತಿ ಬೇಡ ಅಂದ, ಮಗ ಎಲ್ಲ ಕೊಡಕ್ಕೆ ನಿಂತಿದ್ದಾನೆ. ನಾ ಹೇಳ್ತೀನಿ ಕೇಳು, ಆರ್ತಿಗೆ ಮಾತ್ರ ಒಳ್ಳೇದಾಗಲ್ಲ. ಶಾಪ ಒಳ್ಳೇದಾಗಲ್ಲ ಇದೆಲ್ಲ ಸರಿ, ಆದರೆ ಇರೋರ್ಗೆ ಹೇಳಿ. ಪಾಪ ಆರ್ಯ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಅಮ್ಮನೂ ಇಲ್ಲ, ಆಸ್ತಿನೂ ಇಲ್ಲ, ಕೊನೆಗೆ ಮದುವೆನೂ ಇಲ್ಲ. ಮದುವೆ ಯಾಕಿಲ್ಲ? ಸ್ವಾತಿ ಇದ್ದಾಳಲ್ಲ, ತುಂಬ ಒಳ್ಳೆ ಹುಡುಗಿ ಕಣೆ. ಒಳ್ಳೆ ಹುಡುಗಿನೇ ಇವಾಗಿದ್ದಾಳೆ. ಆದರೆ ಇನ್ಮೇಲೆ ಆಸ್ತಿ ಇಲ್ಲ, ಮನೆ ಇಲ್ಲ ಅಂತ ಆದಮೇಲೆ ಏನು ಮಾಡ್ತಾಳೋ ಏನೋ. ಈಗಿನ ಕಾಲದ ಹುಡುಗಿರು ನಂಬೋಕ್ಕಾಗಲ್ಲ ಅಲ್ವಮ್ಮ? ಮಾತು ಕೇಳಿದೆ ನಮ್ಮ ಸ್ವಾತಿ ಅಂತವಳಲ್ಲ, ನೀವೇನು ತಪ್ಪು ತಿಳ್ಕೊಬೇಡಿಮ್ಮ. ಅಮ್ಮ, ಆರ್ಯಂಗೂ ಒಂದು ಮದುವೆ ಅಂತ ಆಗಬೇಕು, ಅವನದ್ದೊಂದು ಸಂಸಾರ ಆಗಬೇಕು. ಆದರೆ ಇದೆಲ್ಲ ಆರ್ತಿ ಅವ್ರಿಗೆ ಆಸ್ತಿ ವಿಲೇವಾರಿ ಆಗೋದಕ್ಕೂ ಮುಂಚೆನೇ ಆಗಬೇಕು. ಇಲ್ಲ ಅಂದರೆ ಅನಾಥ ಥರ, ದಿಕ್ಕಿಲ್ಲಿರೋರ ಥರ ನೀರಸವಾಗಿ ಆಗಬೇಕಾಗತ್ತೆ. ಅಲ್ಲ, ನೀವೇ ಯೋಚಿಸಿ ನೋಡಿ. ಸರಿನಾ ನೀನು ಹೇಳಿದ್ದು? ಆರ್ಯನ್ಗೆ ತಾಯಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆಸ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಮದುವೆ ವಿಷಯದಲ್ಲ ಮಾತ್ರ ಅವನಿಗೆ ಮೋಸ ಆಗಬಾರ್ದು. ನಾನು ಈಗಲೇ ಸೂರ್ಯನ ಹತ್ರ ಹೋಗಿ ಮಾತಾಡ್ತೀನಿ.
ಸೂರ್ಯ, ನಮಗೆ ಆ ಆಲೋಚನೆನೇ ಬಂದಿರಲಿಲ್ಲ ನೋಡು. ಯಾವ ವಿಷಯಕ್ಕೆ? ಸ್ವಾತಿ ಆರ್ಯನ್ ಬಗ್ಗೆ. ಏನಾಯ್ತು ಅವಳಿಗೆ? ಚೆನ್ನಾಗೇ ನೋಡ್ಕೊಳ್ತಿದ್ದೀವಿ ತಾನೆ? ಏನಾದರೂ ಕಂಪ್ಲೇಂಟ್ ಮಾಡಿದ್ಲಾ? ಯಾವ ಕಂಪ್ಲೇಂಟು ಮಾಡಿಲ್ಲಪ್ಪ. ಮತ್ತೆ ಸ್ವಾತಿಗೆ ಈ ಮನೇಲಿ ಯಾವ ಸ್ಥಾನ ಇದೆ ಹೇಳು? ಸೂರ್ಯ, ಆರ್ಯ ತಾಯಿ ಇದ್ದು ತಬ್ಲಿ ಥರ ಆಗಿದ್ದಾರೆ. ಅರ್ಪಿತಾ ಇರೋ ಹೊತ್ತಿಗೆ ಅವನ ಬಗ್ಗೆ ಯೋಚಿಸಿದ್ಲು. ಏನು ಯೋಚಿಸಿದ್ಲು? ಆರ್ಯ ಸ್ವಾತಿ ಇನ್ನೂ ಎಷ್ಟು ದಿನ ಹೀಗೆ ಇರಬೇಕಪ್ಪ? ಅವ್ರಿಗೊಂದು ಮದುವೆ ಮಾಡಬೇಡ್ವಾ? ಮದುವೆನಾ? ಹೌದು. ರಾಜಾರಾಣಿಗೆ ಮುನ್ಸಾದ್ರೆ ಅರಮನೆ ಸೊಗಸೆ ಮಣ್ಣಾಯ್ತಂತೆ. ನಮ್ಮನೇಲಿ ಯುವರಾಜ ಇದ್ದಾನೆ, ಯುವರಾಣಿನ ತರಣ. ನನಗೀಗ ಯಾವ ಮದುವೆನೂ ಬೇಡ. ಸೂರ್ಯ, ನೀನು ಇವನ್ ಮಾತು ಕೇಳಬೇಡ. ಯಾವ ಸಂಬಂಧದ ಹಂಗೂ ಇಲ್ಲದೆ ಸ್ವಾತಿ ನಮ್ಮನೇಲಿ ಎಷ್ಟು ದಿನ ಇರ್ತಾಳೆ ಹೇಳು? ನಾವು ಅವಳ ಬಗ್ಗೆನೇ ಯೋಚನೆ ಮಾಡಬೇಡ್ವಾ? ಅವ್ರೊಪ್ಪಿಗೇನು ಇರಬೇಕಲ್ಲಮ್ಮ. ಸ್ವಾತಿ ಹತ್ರ ನಾನು ಮಾತಾಡ್ತೀನಿ. ಮೊದಲು ನೀನು ನಿನ್ನ ಮಗನ ಒಪ್ಸು. ನಾನು ಈಗಲೇ ಮದುವೆ ಬೇಡ ಅಂತ ಹೇಳ್ದೆ, ಕೇಳಿಸ್ಲಿಲ್ವಾ? ಯಾಕೆ ಬೇಡ? ಮನೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಮದುವೆ ಎಲ್ಲ ಯಾಕೆ ಬೇಡ? ಏನೇ ಆದರೂ ಜೀವನ ಚಕ್ರ ನಿಲ್ಲಬಾರ್ದು. ಆರ್ಯ ಹೇಳ್ತಿರೋದು ಸರಿಯಾಗಿದೆಯಮ್ಮ. ನೀನೇನೋ ಅವನಿಗೇನೋ ಹುಡುಗ ಬುದ್ಧಿ ತಿಳಿಯಲ್ಲ. ಮನೆಯಲ್ಲಿ ದೀಪ ಹೊಚ್ಚಕ್ಕೂ ಕೈ ಇಲ್ಲ, ತುಳಸಿ ಪೂಜೆಗೆ ಗತಿ ಇಲ್ಲ. ಇದೇ ಸರಿಯಾದ ಸಮಯ, ಮದುವೆ ಮಾಡು. ಅಮ್ಮ ಹೇಳೋದು ಸರಿಯಾಗಿದೆ. ಆರ್ಯನೂ ಅಷ್ಟೇ, ಆ ಹುಡುಗಿ ದೃಷ್ಟಿಯಲ್ಲಿ ಯೋಚಿಸ್ಬೇಕು. ಯಾರು ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ. ಹೋಗ್ತಾ ಇರ್ಬೇಕು ಇಲ್ಲಿಂದ. ಅಮ್ಮ ಕಳಿಸ್ತಾ ಇರೋ ಅವಳನ್ನ, ಇಲ್ಲಾಂದರೆ ನಾನು ಒಂದು ಮಾತು ಆಡಲ್ಲ. ಏ ಹೋಗಿ ನೀನು. ನೋಡು ಆರ್ಯ, ಇವತ್ತಲ್ಲ ನಾಳೆ ಮದುವೆ ಆಗಲೇಬೇಕು. ಇವತ್ತಿನ ಸಮಯ ಸಂದರ್ಭ ಸರಿ ಹೊಂದ್ತಾ ಇದೆ. ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಮದುವೆಗೆ ಒಪ್ಪಿಗೆ ಕೊಡು. ಹಲೋ ನರಸಿಂಹಾಚಾರ್ರೆ, ನಮಸ್ಕಾರ. ನಾಳೆ ಮನೆ ಹತ್ರ ಬನ್ನಿ, ಮಾತಾಡಕ್ಕಿದೆ. ನಮಸ್ಕಾರ ನರಸಿಂಹಾಚಾರ್ಯರಿಗೆ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ನರಸಿಂಹಾಚಾರ್ಯರಿಗೆ. ನೀವು? ಸೂರ್ಯ ಅವ್ರ ಮನೇಲಿ ನನ್ನ ನೋಡಿರ್ತೀರ? ಅನ್ಕೊಂಡೆ ನೀವು ಅವ್ರ ಮನೆಯವರೇ ಇರ್ಬೋದು ಅಂತ. ಅಯ್ಯಯ್ಯೋ, ಅವ್ರ ಮನೆಯವರಲ್ಲ ಇವರು, ಅವ್ರ ಫ್ರೆಂಡು ಅಷ್ಟೇ. ಗೊತ್ತಿಲ್ವೇ? ಆರತಿ ಅವರು ಅವರ ಧರ್ಮಪತ್ನಿ ಅಂತ. ಇಬ್ರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ. ನೀವು ಒಬ್ಬರು ಕಡಿಮೆ ಆಗಿದ್ರಿ ಇದನ್ನ ಹೇಳೋದಿಕ್ಕೆ. ಈಗ ನೀವು ಅವ್ರ ಮನೆಗೆ ಹೊರಟಿದ್ದೀರಾ ಅಂತ ಗೊತ್ತಾಯ್ತು. ಹೌದು, ಗಾಯತ್ರಿ ಅವರೇ ಫೋನ್ ಮಾಡಿ ನನ್ನ ಕರೆದ್ರು. ಅವ್ರ ಮನೆಯಲ್ಲಿ ಏನೋ ಶುಭ ಕಾರ್ಯ ಇರಬೇಕು. ಬಹಳ ದಿನಗಳೇ ಆಗಿದೆ ಅವ್ರ ಮನೇಲಿ ಶುಭ ಕಾರ್ಯ ನಡೀದೆ. ಅವ್ರ ಮನೇಲಿ ಏನೇ ಆದ್ರೂ ನೀವೇ ತಾನೇ ಎಲ್ಲ ನಡೆಸೋದು. ಇದೇನಕ್ಕ ಹೀಗೆ ಕೇಳ್ತೀರಾ? ನರಸಿಂಹಾಚಾರ್ ಮಾತು ಅಂದ್ರೆ ಸೂರ್ಯ ಅವರು ಚಕಾರನೂ ಎತ್ತಲ್ಲ, ಚಾಚು ತಪ್ಪದೆ ಪಾಲಿಸ್ತಾರೆ. ಅದು ಅವರ ಅಭಿಮಾನ. ಅದಕ್ಕಾಗಿ ಅವ್ರ ಮನೆಯಲ್ಲಿ ನಾನು ಯಾವುದೇ ಥರ ಆಸೆ ಲಾಭನೂ ಇಲ್ಲದೆ ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಅವ್ರ ಮನೆಯಲ್ಲಿ ಒಂದು ಮದುವೆ ಕಾರ್ಯ ನಡಿಬೇಕು, ಲಗ್ನ ಫಿಕ್ಸ್ ಮಾಡೋದಕ್ಕೆ ನಿಮ್ಗೆ ಕರೆದಿರೋದು. ಅನ್ಕೊಂಡೆ ಅವ್ರ ಮನೆಯಲ್ಲಿ ಮುಂದಿನ ಶುಭ ಕಾರ್ಯ ನಡೆಯೋದು ಮದುವೆನೇ ಅಂತ. ಯಾರ್ದು? ಮಗಂದ? ಆರ್ಯಂದು. ಅವ್ರು ದೊಡ್ಡ ಮಗ ಇದ್ದಾನಲ್ಲ, ಅವನ ಹೆಸರೇನು? ಆದಿ. ಅವನದಿನ್ನೂ ಮದುವೆ ಆಗಿಲ್ವೇನೋ? ಅಥವಾ ನಮ್ಗೆ ಯಾರಿಗೂ ಹೇಳ್ದೆ? ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನೇ ಹೇಳಕ್ ಕರೆದಿರೋದು. ಇಬ್ರಿಗೂ ಹುಡುಗಿ ಫಿಕ್ಸ್ ಆಗಿದೆ. ಒಂದೇ ದಿನ ಮದ್ವೆ ಆದ್ರೆ ತುಂಬಾ ಒಳ್ಳೇದು. ಬಹಳ ಸಂತೋಷ. ಎಲ್ಲ ಒಂದೇ ದಿವಸ ಆಗ್ಬೇಕು ಅನ್ನೋ ಒತ್ತಡ. ನಾನು ಪಂಚಾಂಗ ನೋಡಬೇಕು, ಗುಣಗಳು ಹೊಂದ್ಕೋಬೇಕು. ಅದಕ್ಕೆ ಜಾತಕ ನೋಡಿ ನಿರ್ಧಾರ ಮಾಡೋಣ ಅಂತ ಇಲ್ಲಿ ನೋಡಿ ಪಂಚಾಂಗನು ಕೈಯಲ್ಲೇ ತಗೊಂಡು ಹೊರಟಿದ್ದೀನಿ. ಇಬ್ರಿಗೂ ಒಂದೇ ದಿವಸ ಮದುವೆ ಆಗ್ಬೇಕು. ಆ ಥರ ಲಗ್ನ ನೀವು ಇಟ್ಕೊಡ್ಬೇಕು. ಆ ಥರ ನೀವು ಲಗ್ನ ಇಟ್ಕೊಟ್ರೆ ನಿಮಗೇನು ಬೇಕೋ ಆ ಅನುಕೂಲ ನಾನು ಮಾಡ್ತೀನಿ. ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಆರೋಗ್ಯನಾ? ಚೆನ್ನಾಗಿದ್ದೀನಿಮ್ಮ. ನೀವು ಹೇಗಿದ್ದೀರಿ? ಬಹಳ ದಿನದ ಮೇಲೆ ಫೋನ್ ಮಾಡಿ ಕರೆಸಿದ್ದೀರಿ. ಎಲ್ಲಿ ಚಿಕ್ಕಮ್ಮ ಅವರು ಕಾಣ್ತಾನೆ ಇಲ್ಲ? ಅವಳಿಲ್ಲ, ಹೊರಗೆ ಹೋಗಿದ್ದಾರೇನು? ಇತ್ತೀಚೆಗೆ ಪೂಜೆ ವ್ರತ ಹೋಮ ಯಾವುದಕ್ಕೂ ಕರೆಸಲೇ ಇಲ್ಲ. ಆರೋಗ್ಯವಾಗಿದ್ದಾರೆ ತಾನೆ? ಅವಳಿಗೇನಾಗಿದೆ? ಗಟ್ಟಿಯಾಗಿದ್ದಾಳೆ. ಅವಳು ಇಲ್ಲಿಲ್ಲ. ಅವಳ ವಿಷಯ ಬೇಡ. ಹಾಗಂದ್ರೆ ಹೇಗೆ? ಈ ಮನೆಗೆ ಶೋಭೆನೇ ಅವರು, ಮಹಾಲಕ್ಷ್ಮಿ. ಇನ್ನು ಮುಂದೆ ಅವಳು ಈ ಮನೇಲಿ ಇರಲ್ಲ. ಅವಳ ವಿಚಾರ ಬೇಡ. ಇನ್ಮೇಲೆ ಎಲ್ಲ ಅರ್ಪಿತಾನೆ.
ಯೋಗಗಳು ಯಾವ್ಯಾವಾಗ ಯಾರ್ಯಾರಿಗೆ ಹ್ಯಾಕ್ ಕೂಡ ಬರುತ್ತೋ ಗೊತ್ತಿಲ್ಲ. ಯಜಮಾನ್ರಿದ್ದಾರಾ? ಅರ್ಪಿತಾ, ಹೋಗಿ ಸೂರ್ಯನ ಕರಿ. ಸೂರ್ಯನ ಮುಂದೆ ಆರತಿ ವಿಚಾರ ಮಾತಾಡಬೇಡಿ. ತುರ್ತಾಗಿ ಬರೋಕ್ಕೆ ಹೇಳಿದೆ, ತೊಂದರೆ ಆಯ್ತೇನೋ? ಖಂಡಿತ ಇಲ್ಲ, ಆದರೆ ನಾನೇ ತುರ್ತಾಗಿ ಹೊರಡಬೇಕು. ಜಾಸ್ತಿ ಸಮಯ ತಗೊಳ್ಳಲ್ಲ. ಆರ್ಯ ಗೊತ್ತಲ್ವಾ? ಗೊತ್ತಿಲ್ಲ ಏನು, ಎರಡನೇ ಮಗ. ಎರಡನೇ ಮಗ ಅಲ್ಲ, ಏಕೈಕ ಪುತ್ರ. ಅಮ್ಮ, ಅವಶ್ಯಕತೆಗೆ ತಕ್ಕಷ್ಟು ಮಾತಾಡಿದ್ರೆ ಎಲ್ರಿಗೂ ಒಳ್ಳೆಯದು ಅಲ್ವಾ? ಆರ್ಯಂಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ಒಂದು ಒಳ್ಳೆಯ ಲಗ್ನ ನೋಡಿ. ಅಗತ್ಯವಾಗಿ. ಆರ್ಯಂದು ಜನ್ಮ ನಕ್ಷತ್ರ ರೇವತಿ ಅಲ್ವಾ? ಅದು ಆದಿತ್ಯಂದು, ಆರ್ಯಂದು ಚಿತ್ತ. ಹುಡುಗಿದು ಸ್ವಾತಿ ನಕ್ಷತ್ರ, ಅದಕ್ಕೆ ಅದೇ ಹೆಸರಿಟ್ಟಿರೋದು. ಮಹಾ ನಕ್ಷತ್ರ ಅಂದಮೇಲೆ ಜಾತಕ ನೋಡೋ ಅಗತ್ಯನೇ ಇಲ್ಲ. ಇರಿ, ಮುಹೂರ್ತ ಹೇಳೇ ಬಿಡ್ತೀನಿ. ಇದೇ ನೋಡಿ, ಒಳ್ಳೆ ಮುಹೂರ್ತ. ಬೇರೆ ಏನು ನೋಡೋ ಅಗತ್ಯನೇ ಇಲ್ಲ. ಈ ಮುಹೂರ್ತ ಒಳ್ಳೆ ಅಕ್ಷಯ ತೃತೀಯದ ಮುಹೂರ್ತದ ಥರ ಇದೆ. ಏನು ಮಾಡಿದ್ರು ಶ್ರೇಯಸ್ಸು. ಅದೇ ಮುಹೂರ್ತನೇ ಇಟ್ಕೊಳ್ಳೋಣ. ಯಾವಾಗ ಬೀಳತ್ತೆ? 16ನೇ ತಾರೀಕು ಗುರುವಾರ, ರಾಯರ ವಾರ. ಬೆಳಗ್ಗೆ 10:30ರಿಂದ 11 ಗಂಟೆ ಮುಹೂರ್ತ. ಆಗ್ಬಹುದೇ? ಹೇಳಿಮ್ಮ, ಇದು ಬಂದೆ. ನಿಮ್ಮನ್ನು ಇಲ್ಲಿ ಕರೆಸಿದ್ದು ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಏನಪ್ಪ ಸೂರ್ಯ ಅವರೆಲ್ಲ ಇಲ್ಲಿ ಕರೆಸಿದ್ದಾರೆ ಅಂತ. ಅದು ಸೂರ್ಯ ಅವರು ಊರಿಗೆ ಹೋಗಿದ್ದಾರೆ, ಇವಳು ಇಲ್ಲಿಗೆ ಬಂದಿದ್ಲು. ಮಾತುಕತೆ ಮುಗಿಸ್ಬಿಡೋಣ ಅಂತ ಕರೆಸಿದೆ. ನಾನು ಸೂರ್ಯ ಅವ್ರ ಮನೆಯಿಂದನೇ ಬರ್ತಾ ಇದ್ದೀನಿ. ವಿಷಯ ಗೊತ್ತಾಯಿತು. ನನಗೆ ತುಂಬ ಬೇಜಾರಾಯಿತು. ಹೆಂಗಿದ್ರಿ, ಹೆಂಗಾಗೋಗಿದ್ದೀರಾ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಅಂತಿದ್ದೆ. ಆಗಿದ್ದಾಯಿತು, ಏನು ಮಾಡೋಕ್ಕಾಗುತ್ತೆ? ಮುಂದೆ ಮಕ್ಕಳ ಜೀವನ ಇದೆಯಲ್ಲ. ಅವ್ರ ಮನೆಗೆ ಬಂದು ನಾನು ಕರೆಸಿದ್ರು. ಆರ್ಯ ಸ್ವಾತಿ ಅವ್ರದ್ದು ಮದುವೆ ದಿನಾಂಕ ಗೊತ್ತು ಮಾಡೋದಕ್ಕೆ. ತಾಯಿ ಇಲ್ಲದೆ ಮಗನ ಮದುವೆ ಹೇಗ್ರಿ ಮಾಡ್ತಾರೆ? ಇವಳು ಇಲ್ಲಿದ್ದಾಳೆ. ಅಲ್ಲಿ ಅವರಿದಾರಲ್ಲ. ಯಾರು? ಅರ್ಪಿತಾ. ಅವರದ್ದೇ ರಾಜ್ಯಭಾರ. ಏನು ಓಡಾಟ, ಏನು ವೈಭೋಗ, ಏನು ಸಡಗರ. ಆರ್ಯನ್ ತಾಯಿ ನೀವು ಅವರೇ ಹೆತ್ತಿರೋರ ಥರ ಸಂಭ್ರಮ ಪಡ್ತಿದ್ದಾರೆ. ಆರ್ಯನ್ ಜಾತಕ ಕೇಳಿದ್ರೆ ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಪಟಪಟ ಹೇಳ್ತಾರೆ. ನೋಡಿ, ನಾವು ಮಾಡ್ಕೊಳ್ಳೋದು, ಮೂರನವರು ಲಾಭ ಪಡ್ಕೊಂಡ್ಬಿಡ್ತಾರೆ. ಆ ಅರ್ಪಿತಾ ಕೆಲಸದವಳಾಗಿ ಮನೆಗೆ ಬಂದಿದ್ದು. ನಾನು ಮನೆಗೆ ಬಂದರೆ ಹೊಸಲು ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಈಗ ಏನ್ರಿ ನರಸಿಂಹಾಚಾರ ಅಂತಾಳೆ. ಎಲ್ಲ ಆ ಸೂರ್ಯ ಅವ್ರು ಕೊಟ್ಟ ಸಲಹೆ. ನಾನು ಒಳಗಿರ್ತೀನಿ, ನೀವು ಮಾತಾಡ್ಕೊಡಿ. ಕರೆಸಿದ್ದೆ ಯಾಕೆ ಹೇಳಿ? ನಮ್ಮ ಆದಿ ನಿರೋಷನ್ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ಒಳ್ಳೆ ದಿನ ಗೊತ್ತು ಮಾಡಿ ಹೇಳಿ. ಇಬ್ರು ಜಾತಕನು ಹೊಂದಾಣಿಕೆ ಆಗಿದೆಯಾ? ಇಬ್ಬರು ಮನಸ್ಸು ಹೊಂದಿದೆ. ಆದಿತ್ಯನ ಜನ್ಮ ನಕ್ಷತ್ರ ರೇವತಿ. ಹುಡುಗಿದು ಗೊತ್ತಿಲ್ಲ. ಇವನು ನಕ್ಷತ್ರ ಬಲದ ಮೇಲೆ ಗೊತ್ತು ಮಾಡಿಕೊಟ್ಬಿಡಿ. ಆಗಲಿ. ಹದಿನಾರನೇ ತಾರೀಕು ಆಗ್ಬೋದಾ? ಏನೇ? ಹಾಂ, ಲಗ್ನ ಪತ್ರಿಕೆ ಬರೆದು ಕೊಟ್ಬಿಡಿ. ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿಸ್ತೀನಿ. ಆಮೇಲೆ ಕರೆಯೋ ಶಾಸ್ತ್ರ ಇಟ್ಕೊಂಡ್ರಾಯ್ತು. ಆಗಲಿ. ವರನ ಹೆಸರು ಆದಿತ್ಯ, ಹುಡುಗಿ ನಿರೋಷ. ನಿರೋಷ, ತಂದೆ ಶಶಾಂಕ್ ಅಲ್ವಾ?
ಸೂರ್ಯ ಅಂತ ಬರೀರಿ. ನೀವು ಅವ್ರ ಜೊತೆಗಿಲ್ಲ, ಶಶಾಂಕ್ ಅವರು ಕಾಲವಾಗಿಲ್ಲ, ಶಶಾಂಕ್ ಅಂತಾನೆ ಬರೀತೀನಿ. ಆರ್ತಿ ಮತ್ತು ಶಶಾಂಕ್ ಏಕೈಕ ಪುತ್ರ ಆದಿತ್ಯ ಅಂತ ಬರ್ಸೋದಕ್ಕೆ ಯಾಕೆ ಒಪ್ಕೊಂಡ್ರಿ? ಸೂರ್ಯ ಅವ್ರ ಹೆಸರೇ ಹಾಕ್ಸ್ಬೋದಿತ್ತು ಕಡೆ, ನೀವಿಬ್ರು ಜೊತೆಲಿ ಸಂಸಾರ ಮಾಡ್ಕೊಂಡಿದ್ದಿದ್ರೆ. ಇಲ್ವಲ್ಲ? ಇಲ್ದಿದ್ರೇನು? ಆದಿತ್ಯನ ತಂದೆ ಸೂರ್ಯ ಅವ್ರು ತಾನೆ. ಮಗನಿಗೆ ಜನ್ಮ ಕೊಟ್ಬಿಟ್ರೆ ಸಾಕ? ಮಕ್ಳಿಗೆ ಮಾಡಬೇಕಾಗಿರೋ ಕರ್ತವ್ಯಗಳನ್ನ ಸೂರ್ಯ ಅವ್ರು ಮಾಡಿದ್ದಾರೆ. ಆ ಸ್ಥಾನದಲ್ಲಿ ಇರಬೇಕಾಗಿದ್ದು ಸೂರ್ಯ ಅವರೇ. ಆದಿ ಸೂರ್ಯ ಅವ್ರ ಜ್ಯೇಷ್ಠ ಪುತ್ರ ಅಂತ ನಾನೇ ಒಪ್ಕೋತಾ ಇದ್ದೆ ನೀವಿಬ್ರು ಜೊತೆಲಿ ಇದ್ದಿದ್ರೆ. ಆದ್ರೆ ಇಲ್ವಲ್ಲ? ಇಲ್ದಿದ್ರೇನು? ಸೂರ್ಯ ಅವ್ರ ಆದಿತ್ಯನ ತಂದೆ ಅನ್ನೋದು ಸುಳ್ಳ? ನಿಜನೋ ಸುಳ್ಳೋ ಅದು ಬೇರೆ. ನೀವಿಬ್ರು ಜೊತೆಲಿ ಇಲ್ಲ ಅಂದಮೇಲೆ ಯಾವ ಬಾಧ್ಯತೆ ಮೇಲೆ ಸೂರ್ಯನ ಹೆಸರು ಹಾಕ್ಸ್ಬೇಕಾಗಿತ್ತು ಹೇಳು? ಹೋಗ್ಲಿ, ಜನ್ಮ ಕೊಟ್ಟ ತಂದೆನಾ? ಅಲ್ಲ. ಸಾಕ್ತಾ ಜೊತೆಲಿರೋ ತಂದೆನೂ ಅಲ್ಲ. ಅಂದ್ಮೇಲೆ ಹೇಗೆ ಹಾಕ್ಸೋದು ಹೇಳು ಸೂರ್ಯ ಅವ್ರ ಹೆಸರು? ಅದಕ್ಕೆ ಶಶಾಂಕ್ ಹೆಸರು ಹಾಕ್ಸಿರೋದು. ಯಾರೂ ಆಕ್ಷೇಪಣೆ ಮಾಡಲ್ಲ ಬಿಡು. ಆದ್ರೆ ನಾನು ಆಕ್ಷೇಪಣೆ ಮಾಡ್ತಾ ಇದ್ದೀನಲ್ಲ. ನಂದು ಆಕ್ಷೇಪಣೆ ಇದೆ ಕಣೆ. ನೀನು ಹೀಗೆ ಬೇರೆ ಇರೋದೇ ಸರಿ ಇಲ್ಲ. ಆದರೆ ನಿನ್ಗೆ ಹಾಗೆ ಅನ್ನಿಸ್ತಾನೆ ಇಲ್ವಲ್ಲ? ಏನು ಮಾಡೋಣ? ಈಗಲೂ ಅಷ್ಟೇ, ಆದಿ ಮದುವೆ ಆಗ್ತಿರೋದನ್ನ ನೀನೇ ಹೋಗಿ ಸೂರ್ಯಂಗೆ ಹೇಳಬೇಕು. ತಂದೆ ಸ್ಥಾನದಲ್ಲಿ ಸೂರ್ಯನ ಹೆಸರು ಹಾಕ್ಬೇಕು ಅಂತ ಹೇಳ್ತೀಯಾ? ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಮಾಡಕ್ಕೆ ಕೊಟ್ಟಿದ್ಯಾ? ಸರಿನಾ ಇದು? ನನ್ನ ಮಾತು ಕೇಳು. ಈಗ ಆದಿ ಮದುವೆ ಇಟ್ಕೊಂಡಿದ್ದೀವಿ, ನೀವು ದಯವಿಟ್ಟು ಬನ್ನಿ, ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ ಅಂತ ಕರಿ. ಜೊತೇಲಿ ಇಲ್ಲದೆ ಹೋದ್ರು ಆದಿ ಮೇಲೆ ಅವ್ರಿಗೆ ಸಾಕಷ್ಟು ಮಮಕಾರ ಇದೆ ಕಣೆ. ಬರ್ತಾರವರು. ನೀನು ಹೀಗೆ ಹಠ ಮಾಡಿಕೊಂಡು ಅವ್ರಿಗೆ ಹೇಳ್ದೆ ಈ ಮದುವೆ ಮಾಡಿದರೆ ನಾಳೆ ಆರ್ಯನ ಮದುವೆ ನಿನಗೆ ಹೇಳ್ದೆ ಮಾಡ್ತಾರೆ. ಆಗ ಕಣ್ಣೀರು ಹಾಕ್ತೀಯ. ಅದೇಗೆ ಮಾಡ್ತಾರೆ? ಅವನು ನನ್ನ ಮಗ. ಆದಿನೂ ನನ್ನ ಮಗ ಅಂತಲೇ ಸೂರ್ಯ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೇನು ಬೆಲೆ ಕೊಡ್ತಾ ಇದೀಯ ನೀನು? ಆರ್ಯ ಏನು ನಿನ್ನನ್ನು ತಾಯಿ ಸ್ಥಾನದಲ್ಲಿ ಇಟ್ಟಿಲ್ಲ. ನಿನಗೆ ಹೇಳ್ದೆ ಅವ್ನು ಮದುವೆ ಮಾಡಿಕೊಂಡ್ರು ನೀನು ಆಕ್ಷೇಪಣೆ ಮಾಡೋ ಹಾಗಿಲ್ಲ. ಆಮೇಲೆ ನೋಡು, ಹಾಗಾಗಬಾರ್ದು ಅಂದರೆ ನೀನೇ ಹೋಗಿ ಸೂರ್ಯಂಗೆ ಮದುವೆ ವಿಚಾರ ತಿಳಿಸು. ನೀನೇನಿಲ್ಲಿ? ಅಜ್ಜಿ, ನಾನು ಆರತಿ ಆಂಟಿ ಹತ್ರ ಮಾತಾಡಬೇಕು. ದಯವಿಟ್ಟು ನನ್ನ ಒಳಗೆ ಕರ್ಕೊಂಡೋಗಿ. ಆದರೆ ಈ ವಿಷಯ ನಿರೋಷಂಗೆ ಗೊತ್ತಾಗಬಾರ್ದು. ಏನೇ ಅಂತ ಮುಖ್ಯವಾದ ವಿಷಯ? ಅಜ್ಜಿ, ಹೇಳ್ತೀನಿ. ಒಂದು ನಿಮಿಷ ಇರು. ನೀನೊಂದು ಕೆಲಸ ಮಾಡು. ಈ ಕಡೆಯಿಂದ ಹೋಗಿ ಹಿಂದ್ಗಡೆ ಬಾಗಿಲಿಂದ ಒಳಗೆ ಬಾ. ನಾನು ನಿರೋಷನ್ ಜೊತೆ ಮಾತಾಡ್ತಾ ಇರ್ತೀನಿ. ಹಾಂ, ಸರಿ ಅಜ್ಜಿ. ಹೋಗು. ನಿರೋಷ, ಬಟ್ಟೆನೆಲ್ಲ ರೂಮಲ್ಲಿ ತಂದಿಡು. ಐರನ್ ಮಾಡಿ ಮಡಚಿಡ್ತೀನಿ.